ಹಾಯ್. ನಾನು ಗೊಂಡೆಕಾಯಿ ಅಥವಾ ಗೋಲ್ಸುಂಡೆಕಾಯಿ, ಇದು ಗೊಂಡೆ ಬದನೆಕಾಯಿ ಅಂತ ಹೇಳಿ ಇದನ್ನು ಕರೀತಾರೆ. ಈ ಥರ ಇರುತ್ತೆ. ಇದು ಗಿಡ ಮುಳ್ಳು ಸ್ವಲ್ಪ ಮುಳ್ಳಿರುತ್ತೆ ಗಿಡದಲ್ಲಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಗೊಂಚಲಲ್ಲಿ ಬಿಡುತ್ತೆ. ಇದನ್ನು ಕೆಮ್ಮು, ನೆಗಡಿ, ಶೀತ, ಕಫ ಕಟ್ಟಿರೋರಿಗೆ ಎಲ್ಲದಕ್ಕೂ ಒಳ್ಳೆಯದು ಅಂದ್ಬಿಟ್ಟು ಚಟ್ನಿ ಮಾಡಿ ಅಥವಾ ಸಾಂಬಾರು ಹುಳಿ ಥರ ಮಾಡಿ ತಿನ್ನಿಸ್ತಾರೆ. ಎರಡು ಥರನೂ ಮಾಡ್ಬೋದು. ಇವಾಗ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವೇನು ಮಾಡಬೇಕು, ಈ ಥರ ಇರುತ್ತಲ್ಲ, ಈಗ ಗೊಂಚಲನ್ನ ಹಿಂಗೆ ಬಿಡಿಸ್ತಾ ಹೋಗಬೇಕು. ಈ ಥರ ಬಿಡಿಸ್ಬೇಕು. ಇದು ಹಳ್ಳಿ ಕಡೆ ಅದೇನು ನೆಡೋಕ್ಕೋಗಲ್ಲ ಗಿಡನ, ಅದಾಗೆ ತಾನಾಗೆ ಹುಟ್ಟುತ್ತೆ. ತೋಟದಲ್ಲಿ ಅಥವಾ ಎಲ್ಲಾದರೂ ನೀರು ಬಿಡೋ ಜಾಗದಲ್ಲಿ ಅಥವಾ ಪಾಳು ಬಿಟ್ಟಿರೋ ಜಾಗದಲ್ಲಿ ಬೆಳೆಯುತ್ತೆ. ಇದು ಈ ಥರ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಿಕ್ಕಿದಾಗ ಅವಾಗವಾಗ ಉಪಯೋಗಿಸ್ಕೊತಾ ಇರಬೇಕು. ಈ ಶೀತ ಟೈಮಲ್ಲಿ ಚೆನ್ನಾಗಿರುತ್ತೆ. ಈ ಥರ ಬಿಡಿಸ್ಕೊಂಡು ನಾನು ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ. ಚಟ್ನಿನ 2-3 ಥರ ಮಾಡ್ತಾರೆ. ಇದನ್ನು ಗೆಜ್ಜಿ ಅದು ಎಲ್ಲ ಕ್ಲೀನ್ ಮಾಡಿ ಒಳಗಿರೋ ಬೀಜ ಎಲ್ಲ ಕಹಿ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ಆಮೇಲೆ ಚಟ್ನಿ ಮಾಡೋದು ಒಂದು ವಿಧ. ಆದರೆ ಇದನ್ನು ಬಿಡಿಸಿ ತೊಳೆದು ನೀರನ್ನೆಲ್ಲ ಇದು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹುರಿದು ಮಾಡ್ತಾರೆ. ಈ ಥರ ಫಸ್ಟು ಎಲ್ಲ ಬಿಡಿಸ್ಕೊಬಿಡ್ಬೇಕು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಇದೆಲ್ಲ ಬಿಡಿಸಿ ಕ್ಲೀನ್ ಮಾಡಿಕೊಂಡು ತೋರಿಸ್ತೀನಿ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ. ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಎಲ್ಲನೂ ಬಿಡಿಸ್ಕೊಂಬಿಡ್ಬೇಕು. ನೋಡಿ, ಈಗ ಈ ಗೋಲ್ಸುಂಡೆಕಾಯಿನ ಈ ಥರ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ನೀರನ್ನು ಶೋಧಿಸ್ಬಿಟ್ಟು ಹುರಿಯೋಕೆ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಇಲ್ಲಿ ರೆಡಿ ಮಾಡಿದ್ದೀನಿ. ತೆಂಗಿನಕಾಯಿ ಬೇಕು, ಉದ್ದು, ಕಡಲೆಬೇಳೆ, ಪೆಪ್ಪರು, ಜೀರಾ, ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈರುಳ್ಳಿ ಅವಶ್ಯಕತೆ ಇದ್ದವರೆ ಹಾಕ್ಕೊಳ್ಳಿ, ಅದೇನೋ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಇಷ್ಟ ಇದ್ದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಂದು ಇಷ್ಟು ಗೋಲ್ಸುಂಡೆಕಾಯಿ ಇರೋದ್ರಿಂದ ನನಗೆ ಒಂದು 10 ಮೆಣಸಿನ್ಕಾಯಿ ಬೇಕು. ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇದಿರುತ್ತಲ್ಲ, ಕಹಿ ಇರುತ್ತೆ. ಅದು ಬೆಳ್ಳುಳ್ಳಿ ಚೆನ್ನಾಗಿ ಖಾರ, ಬೆಳ್ಳುಳ್ಳಿ, ಹುಣಸೆಹಣ್ಣು ಚೆನ್ನಾಗಿ ಬೀಳಬೇಕು. ಹಂಗಾಗಿ ಸ್ವಲ್ಪ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಯಿ ಚಟ್ನಿಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ನಾನು ಇವಾಗ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಡೈರೆಕ್ಟ್ ಇದನ್ನು ಹಾಗೆ ಖಾರ ಮಾಡೋಕ್ಕಾಗಲ್ಲ. ಇದನ್ನು ಹುರಿಬೇಕು, ಕಹಿ ಇರುತ್ತೆ. ಕೆಲವು ಜನ ಇದನ್ನು ನಾವು ಒಂದೊಂದು ಟೈಮು ಇದನ್ನು ಗೆಜ್ಜಿ ಇದ್ರ ಬೀಜ ಎಲ್ಲ ತೆಗೆದುಬಿಡ್ತೀವಿ, ಕಹಿ ಎಲ್ಲನೂ ಆಮೇಲೆ ಹುರಿತೀವಿ. ಆದರೆ ಈಗ ಹಾಗೆ ಹುರಿತೀನಿ ಡೈರೆಕ್ಟಾಗಿ. ನಾನು ಈಗ ಒಂದು ಇದಿಟ್ಟಿದ್ದೀನಿ, ಇದು ಹುರಿಬೇಕು. ಇದನ್ನು ಈಗ ಇದನ್ನು ಹುರಿತೀನಿ ನಾನು. ಈ ಕಡಲೆಬೇಳೆನೂ ಕೂಡ ನಿಮಗೆ ಎಷ್ಟು ಬೇಕೋ, ಎಷ್ಟು ಕಾಯಿ ಹಾಕ್ಕೊಂಡಿರ್ತೀರೋ ಅದನ್ನು ನೋಡಿ ಅದ್ರ ಮೇಲೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ 1 ಸ್ಪೂನ್ ಅಂತ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಗಮ್ಮನ್ನಂಗೆ ಹುರ್ಕೋಬೇಕು, ಬ್ರೌನಿಷ್ ಬರೋವರೆಗೆ. ಆವಾಗ ಘಮ ಘಮ ಅಂತ ಚೆನ್ನಾಗಿರುತ್ತೆ.
ಇವಾಗ ನಾನು ಹುಣಸೆಹಣ್ಣು ಒಂದು ಸೈಡಲ್ಲಿ ಹಂಗೆ ಇಟ್ಟಿರ್ತೀನಿ, ಅದನ್ನು ಕೂಡ ಹುರಿಬೇಕು, ಬಿಸಿ ಮಾಡಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಹುರಿಬೋದು, ಆದರೆ ನಾನು ಎಣ್ಣೆ ಬೇಕಿಲ್ಲ ಅಂದ್ಬಿಟ್ಟು ಡ್ರೈಯೇ ಮಾಡ್ತಾಯಿದ್ದೀನಿ. ಇವಾಗ ಬೇಳೆ ಎಲ್ಲ ಆಗಿದೆ ಹುರಿದು. ಇವಾಗ ಜೀರಿಗೆನೂ ಸ್ವಲ್ಪ ಮೆಣಸು ಬೇಕು, ಮೆಣಸನ್ನ ಹುರಿತೀನಿ. ಅದ್ರ ಜೊತೆಗೆ ಹಾಕಿದ್ರೆ ಅದು ಹುಣಸೆ ಹಣ್ಣು ಹಾಕಿರೋದ್ರಿಂದ ಟೊಮೊಟೊ ಹಣ್ಣು ಅವಶ್ಯಕತೆ ಇಲ್ಲ. ಟೊಮೊಟೊ ಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ, ಹೆಚ್ಚಾಗಿ ಏನು ಬೇಕಿಲ್ಲ. ಒಂದು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಇವಾಗ ಇದೆಲ್ಲ ತಣ್ಣಗಾಗಬೇಕು, ಮಿಕ್ಸಿಗೆ ಹಾಕೋಕ್ಕೆ ಮುಂಚೆ ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ಇದೇ ಮೂಮೆಂಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ, ಅದು ಸ್ವಲ್ಪ ಫ್ರೈ ಆಗಲಿ, ಗಮ್ ಅಂತ ಇರುತ್ತೆ. ಮತ್ತು ಇದೇ ಪಾತ್ರೆಗೆ ಈ ಮೆಣಸಿನಕಾಯಿ ಹಾಕಿ ಹುರಿಯೋಣ. ಇವಾಗ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಲ್ಲ ಅಂದ್ಬಿಟ್ಟು ಫಸ್ಟು ಅದನ್ನು ಈ ಮಸಾಲೆ ಎಲ್ಲ ಬೇಗ ಫಸ್ಟ್ ಹುರ್ಕೊಂಡಿದ್ದು. ಈಗ ಮೆಣಸಿನಕಾಯಿ ಹುರಿಯೋಣ. ಒಂದೊಂದು ಭಾಗದ ಜನರು ಒಂದೊಂದು ಥರ ಕರೀತಾರೆ. ಒಬ್ಬೊಬ್ರು ಗೊಲ್ಸುಂಡೆಕಾಯಿ ಅಂತಾರೆ, ಒಬ್ಬರು ಗೊಂಡೆ ಬದನೆಕಾಯಿ ಅಂತಾರೆ, ಕಾಡು ಬದನೆ ಅಂತಾರೆ. ಏಕೆಂದರೆ ಇದ್ರ ಎಲೆ ಎಲ್ಲ ಬದನೆಕಾಯಿ ಎಲೆ ಟೈಪೇ ಇರುತ್ತೆ, ಅದಕ್ಕೆ. ಇದು ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಹುರಿಯೋಣ. ಫಸ್ಟು ಡ್ರೈ ಆಗಲಿ, ಏಕೆಂದರೆ ಇದು ಗಟ್ಟಿಗಿರುತ್ತೆ, ಅಷ್ಟು ಬೇಗ ಇದಾಗಲ್ಲ. ಇದರೊಳಗೆ ಬೀಜಗಳಿರ್ತವೆ, ಈ ಥರ. ಇದು ತುಂಬ ಕಹಿ ಇರುತ್ತೆ, ಅದಕ್ಕೋಸ್ಕರ ಇದು ಚೆನ್ನಾಗಿ ಹುರಿಬೇಕು. ಇದನ್ನು ಇದು ಕಹಿ ಇರುತ್ತೆ. ನಮಗೆ ತುಂಬ ಪೇಷನ್ಸ್, ತಾಳ್ಮೆ ಇಲ್ಲ ಅಷ್ಟೊಂದು ನಿಧಾನಕ್ಕೆ ಹುರ್ಕೊಂಡು ಅಂದರೆ ಈ ಥರ ಗೆಜ್ಜಿಬಿಟ್ಟು ನೀರಲ್ಲಿ ಹಾಕಿ ಇದನ್ನು ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಆಮೇಲೆ ಹಾಕ್ಕೊಂಡು ಹುರಿದ್ಬಿಟ್ಟು ಚಟ್ನಿ ಮಾಡ್ಕೋಬೋದು ಅಥವಾ ಹುಳಿ ಮಾಡ್ಕೋಬೋದು. ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಪರವಾಗಿಲ್ಲ, ಅದು ತೊಗೊಂಡ್ರೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಅದು ನಿಧಾನವಾಗಿ ಮಾಡಬೇಕು. ಇದನ್ನು ಜಾಸ್ತಿ ಹುರಿ ಕೊಟ್ಟು ಸೀಸಿ ಮಸಿ ಹಿಡಿಸ್ಬಾರ್ದು.
ಎಣ್ಣೆಯಿಂದ ಮಾಡಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಕರೆಕ್ಟಾಗಿ ಫ್ರೈ ಆಗಿರುತ್ತಲ್ಲ. ಇವಾಗ ನೋಡಿ ಸ್ವಲ್ಪ ಬಾಡ್ತಾ ಇದೆ. ಇದು ಚಟಪಟ ಅಂತ ಸ್ವಲ್ಪ ಬಾಯಿ ಓಪನ್ ಆಗುತ್ತೆ, ಅದರ ಸ್ಕಿನ್ ಎಲ್ಲ ಇದಾಗುತ್ತೆ. ಆವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಥರ ಗೊಂಡೆ ಬದನೆಕಾಯಿ ಚಟ್ನಿನ ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ರೀ. ಅವ್ರಿಗೆ ಗೊತ್ತಿರಲ್ಲ ಯಾವ ಪ್ರಮಾಣದಲ್ಲಿ ಹುರಿಬೇಕು, ಹೆಂಗೆ ಹುರಿಬೇಕು ಅಂತ. ಅವಾಗ ಎಣ್ಣೆ ಆದರೆ ಎಲ್ಲ ಫ್ರೈ ಆಗಿರುತ್ತಲ್ಲ, ಹಾಗಾಗಿ ಕಹಿ ಬರಲ್ಲ. ಫ್ರೈ ಮಾಡ್ತಾಯಿದ್ರೆ ಇದೇನಾದರೂ ಸೀದೋಗಿದ್ರೆ ಒನ್ ಟೈಮ್ ತೊಳ್ಕೊಳ್ಳಿ. ಇಲ್ಲ ಆಯಿಲ್ ಹಾಕಿದ್ರೆ ಹಂಗೆ ಇದು ಮಾಡ್ಬೋದು. ಈಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಲೈಟಾಗಿ ಒಂಚೂರು ಆಯಿಲ್ ಹಾಕಿದ್ದೀನಿ, ಬೇಗ ಫ್ರೈ ಆಗಬೇಕು ಅಂತ. ಈ ಥರ ಇವಾಗ ಫಾಸ್ಟಾಗಿ ಫ್ರೈ ಆಗುತ್ತೆ. ಇವಾಗ ಫಸ್ಟು ಡ್ರೈ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಟೈಮಲ್ಲಿ ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡಬೇಕು ಅನಿಸಿದ್ರೆ ಅದ್ರ ಜೊತೆ ಹಾಕಿ ಫ್ರೈ ಮಾಡಿ. ತೆಂಗಿನಕಾಯಿ ಬಲ್ತಿರೋದಾಗಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟೆ. ಇವಾಗ ಅದೇ ಹಿಟ್ಟಲ್ಲಿ ಅದು ಫ್ರೈ ಆಗುತ್ತೆ. ಇವಾಗ ಇದು ತಣ್ಣಗಾಗಬೇಕು. ಇದು ಬಿಸಿಲೇ ರುಬ್ಬಿಸಿದ್ರೆ ಟೇಸ್ಟೇ ಬೇರೆ ಇರುತ್ತೆ. ತಣ್ಣಗಾದ್ಮೇಲೆ ರುಬ್ಬಿಸಿದ್ರೆ ಟೇಸ್ಟು ಅದು ಚೆನ್ನಾಗಿರುತ್ತೆ. ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಿಕ್ಸಿಗೆ ಹಾಕಬೇಕು. ಇವಾಗ ಈ ಥರ ಫ್ರೈ ಆಗಿ ರೆಡಿ ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಇವಾಗ ರುಬ್ಬಿಸ್ಬಿಡೋಣ. ಇವಾಗ ನೀರು ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಡಿ. ಈಗ ಈ ರೀತಿ ರೆಡಿ ಆಗಿದೆ. ಇದನ್ನು ರೊಟ್ಟಿ, ಚಪಾತಿ, ರೈಸು
ಏನಕ್ಕೆ ಬೇಕಾದರೂ ನಂಚ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ಅಜ್ಜಿ ಕಾಲದಿಂದ ಇದು ಮೆಡಿಸನ್ ಇದ್ದಂಗೆ. ಮೆಡಿಸನ್ನು ಕೆಮ್ಮು, ನೆಗಡಿ, ಶೀತಕ್ಕೆಲ್ಲ. ಗೊಲ್ಸೊಂಡೆಕಾಯಿ ಪಲ್ಯನ, ಚಟ್ನಿನ ಈ ಥರ ಮಾಡ್ಕೊಳ್ಳಿ. ಈ ಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಫ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಗೊಲ್ಸೊಂಡೆಕಾಯಿ ಚಟ್ನಿ ರೆಡಿ.